ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ವೆಜಿಟೇಬಲ್ ದೋಸೆ ಹಾಗೂ ಕೊಕೊನಟ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಜೊತೆಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ನಾನು ಏನು ಮಾಡ್ತೀನಿ ನೀವು ಕೂಡ ಅದನ್ನು ಭಾಳ ಪ್ರೀತಿಯಾಗಿ ಮನೇಲಿ ಪ್ರಿಪೇರ್ ಮಾಡಿ. ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಫುಡ್ಡು. ನೋಡಿ, ಇವತ್ತು ವೆಜಿಟೇಬಲ್ ದೋಸೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದರ ರುಚಿ ಭಾಳ ವ್ಯತ್ಯಾಸವಾಗಿರುತ್ತೆ. ಕೋಕೋನಟ್ ದೋಸೆ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ಇಟ್ಸ್ ವೆರಿ ಈಸಿ. ನೋಡಿ, ಸ್ವಲ್ಪ ಕ್ಯಾರೆಟ್ನ ತುರಿದ್ಕೊಳ್ಳಿ, ಆಯಿತಾ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೀಟ್ರೂಟು ತುರಿದಿರೋದು, ಜೊತೆಗೆ ಸ್ವಲ್ಪ ತೆಂಗಿನ ತುರಿ, 4 ಐಟಮ್ ರೆಡಿ ಮಾಡ್ಕೊಳ್ಳಿ. ದೋಸೆ ಹಿಟ್ಟು ಯೂಶ್ವಲಿ ಮನೇಲಿ ನಮಗೆ ಎಕ್ಸ್ಟ್ರಾ ಇರುತ್ತೆ. ಆಗ ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಥರ ಡಿಫ್ರೆಂಟಾಗಿ ದೋಸೆ ಮಾಡಿ. ನೋಡಿ, ದೋಸೆನ ಫಸ್ಟು ಹಾಕ್ಕೊಳ್ಳಿ. ತುಂಬ ತಿನ್ ಮಾಡಬೇಡಿ, ಸ್ವಲ್ಪ ತಿಕ್ಕಾಗಿರಲಿ. ಆಮೇಲೆ ಸಿಮ್ಮಲ್ಲಿಡಿ, ಸ್ಟವ್ನ ಸಿಮ್ಮಲ್ಲಿ ಇಡಬೇಕು. ಅದಾದಮೇಲೆ ಈ ಬೀಟ್ರೂಟ್ ತುರಿದಿರೋದನ್ನ ಒಂದು ಸೈಡ್ ಹಾಕಿ, ಕಾಲು ಭಾಗ ಅದು, ಕಾಲು ಭಾಗ ಕೊತ್ತಂಬರಿ ಸೊಪ್ಪು, ಮತ್ತು ಕಾಲು ಭಾಗ ಕ್ಯಾರೆಟು, ಮತ್ತು ಕಾಲು ಭಾಗ ತೆಂಗಿನಕಾಯಿ. ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಸಿಮ್ಮಲ್ಲೇ ಇರಬೇಕು, ಸ್ಟವ್ ಸಿಮ್ಮಲ್ಲೇ ಇರಲಿ. ಅದು ಹಂಗೆ ಆ ಹಿಟ್ಟು ಇರುತ್ತೆ ನೋಡಿ, ಆ ಟೈಮಲ್ಲಿ ಅದೆಲ್ಲ ಅದ್ರ ಮೇಲೆ ಅಂಟ್ಕೊಳ್ಳುತ್ತೆ. ಸ್ಪೂನಲ್ಲಿ ಏನು ಪ್ರೆಸ್ ಮಾಡೋದು ಬೇಡ. ಹಾಗೂ ಬೇಕು ಅಂದರೆ ನಾವು ಮಾಡಿದರೆ ಅದ್ರ ನಮ್ಮ ಜೊತೆಗೆ ಅಂಟ್ಕೊಂಡ್ಬಿಡುತ್ತೆ, ಕಲರೆಲ್ಲ ಆಚೆ ಈಚೆ ಆಗಿಬಿಡುತ್ತೆ. ಅದಕ್ಕೆ ಅದಾದಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಈಗ ಮುಚ್ಚಿ, ಒಂದು ಲಿಡ್ಡಲ್ಲಿ ಮುಚ್ಚಿಡಿ. ಅದನ್ನು ಒಂದು 2 ಮಿನಿಟ್ಸು ದೋಸೆ ಬೇಯಲಿ, ಆಯಿತಾ. ಈಗ ಆಗಿದೆ, 2 ಮಿನಿಟ್ಸ್ ಆಗಿದೆ. ನಮಗೆ ದೋಸೆ ತೆಗಿಯೋಣ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂದೊಂದು ಸೈಡ್ ತಿನ್ನುವಾಗಲೂ ನೋಡಿ ಏನು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ದೋಸೆ. ಒಂದು ಸೈಡ್ ತಿನ್ನುವಾಗ ಬೀಟ್ರೂಟು ಮತ್ತು ದೋಸೆ ಹಿಟ್ಟು ಅದ್ರ ಟೇಸ್ಟೇ ಬೇರೆ, ಕ್ಯಾರೆಟ್ದೇ ಬೇರೆ, ತೆಂಗಿನಕಾಯಿದೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದೇ ಒಂದು ಸಲ ನೀವು ಟ್ರೈ ಮಾಡಿ, ಆಮೇಲೆ ನೀವು ಹೇಳ್ತೀರಾ ದೋಸೆ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಅದ್ರ ಜೊತೆಗೆ ಚಟ್ನಿ ಕೂಡ ಇಟ್ಕೊಳ್ಳಿ. ಆಮೇಲೆ ಚಟ್ನಿ ಇಲ್ಲದೇ ಇದ್ದರೂ ಹಾಗೆ ತಿನ್ಬೋದು, ಚಟ್ನಿ ಇದ್ದರೆ ಇನ್ನೂ ಟೇಸ್ಟಾಗಿರುತ್ತೆ. ಮತ್ತು ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ನೋಡಿ, ಕೋಕೋನಟ್ ದೋಸೆ ಮಾಡಲಿಕ್ಕೆ. ಇದಕ್ಕೇನಿಲ್ಲ, ಕಾಯಿ ತುರಿದಿರೋದು ಸ್ವಲ್ಪ ಹಾಕ್ಕೊಳ್ಳೋದು, ತೆಂಗಿನ ತುರಿ ಅದು, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋದು. ಅದು ಎರಡು ಐಟಮ್ ಅಷ್ಟೇ. ಅದು ಹಾಕ್ಕೊಂಬಿಟ್ಟು ಅದಕ್ಕೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಒಂದು ಅರ್ಧ ಚಮಚ ತುಪ್ಪ ಹಾಕಿಬಿಟ್ಟು ನೋಡಿ, ದೋಸೆ ಮುಚ್ಚಿಡಿ. ಒಂದು 2 ಮಿನಿಟ್ಸ್ ಆಗಲಿ. 2 ಮಿನಿಟ್ಸ್ ಆದಮೇಲೆ ದೋಸೆನ ತೆಗೆದ್ರೆ ಅದು ತವದಿಂದ ಚೆಂದ ಎದ್ದು ಬರುತ್ತೆ. ಎಣ್ಣೆನೂ ಹಾಕ್ಬೋದು. ತುಪ್ಪ ಹಾಕಿದಾಗ ಅದ್ರ ಟೇಸ್ಟೇ ಒಂದು ಬೇರೆ ಥರ ಇರುತ್ತೆ. ಬಿಸಿ ಬಿಸಿಯಾಗಿ ತಿನ್ನಿ ವೆಜಿಟೇಬಲ್ ದೋಸೆ. ಆಮೇಲೆ ಒಂದು ಕಲರ್ಫುಲ್ಲಾಗಿರುತ್ತೆ, ಕೊಡೋರಿಗೆ ಅವ್ರಿಗೆ ವ್ಯತ್ಯಾಸವಾಗಿ ಅನಿಸುತ್ತೆ. ನೋಡಿ ಏನು ಚೆನ್ನಾಗಿದೆ ನೋಡಿ ದೋಸೆ ಅಲ್ವಾ. ನೀವು ಮನೇಲಿ ಮಾಡಿ, ಇದೇ ಥರ ಬರುತ್ತೆ. ನಾನೊಂದು ಹೋಟೆಲ್ಗೆ ಹೋಗಿ ಇದನ್ನು ತಿಂದ ಮೇಲೆ ನಾನು ಟ್ರೈ ಮಾಡಿ ಮನೇಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನೀವು ಇದನ್ನು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನೀವೇ ನನಗೆ ಹೇಳ್ತೀರಾ ಹೇಗಿರುತ್ತೆ ಅಂತ. ಮಕ್ಕಳು ತಿನ್ನುವಾಗ ಅದ್ರ ಜೊತೆಗೆ ವೆಜಿಟೇಬಲ್ಸು ಒಳಗೋಗುತ್ತೆ. ಗುಡ್ ಫಾರ್ ಹೆಲ್ತ್. ಮಾಡಿಬಿಟ್ಟು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನಂಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.